चारों शंकराचार्य वहां पर नहीं जा रहे हैं। शंकराचार्यों का ये दायित्व है कि वो शास्त्र विधि का पालन करें और करवाएं कि मंदिर अभी पूरा बना नहीं और प्रतिष्ठा की जा रही है। हम एंटी मोदी नहीं है, लेकिन हम एंटी धर्मशास्त्र भी नहीं होना चाहते। कर्नाटक स्टूडियोगे स्वागत। नानु बसवराजु। स्मृति श्रुति पुराणं आलयं करुणालयं नमामि ಭಗವತ್ಪಾದಂ ಶಂಕರಂ ಲೋಕಶಂಕರಂ. 8ನೇ ವಯಸ್ಸಿಗೆ 4 ವೇದಗಳನ್ನು ಕಲಿತವರು, 12ನೇ ವಯಸ್ಸಿಗೆ ಸರ್ವಶಾಸ್ತ್ರಗಳನ್ನು ಅರಿತವರು, 16ನೇ ವಯಸ್ಸಿಗೆ ಭಾಷ್ಯಗಳನ್ನು ಬರೆದವರು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 4 ಸಲ ಪಾದಯಾತ್ರೆ ಕೈಗೊಂಡವರು, 72 ಮತಗಳನ್ನು ಪಂಥಗಳನ್ನು ಒಗ್ಗೂಡಿಸಿದವರು, ಗುರು ಪರಂಪರೆಗೆ ಆದಿಗುರುವಾದವರು, ತಮ್ಮ 32ನೇ ವಯಸ್ಸಿನಲ್ಲಿ ಶಾರೀರಿಕವಾಗಿ ನಮ್ಮನ್ನು ಅಗಲಿದವರು ಆದಿಗುರು ಶಂಕರಾಚಾರ್ಯರು. ಯಾಕೆ ಶಂಕರರನ್ನು ಆರಂಭದಲ್ಲಿ ನೆನಪಿಸಿಕೊಂಡೆ ಅಂದರೆ, ಇವತ್ತು ಹಿಂದೂ ಧರ್ಮ ಅನ್ನೋದನ್ನು ಒಂದು ಸಂಸ್ಥೆ, ಒಂದು ಸಂಘಟನೆ, ಒಂದು ಪಕ್ಷ ಆಸ್ತಿಯನ್ನಾಗಿ ಬಳಸ್ತಿರುವಂತಹ ಸಂದರ್ಭದಲ್ಲಿ, ರಾಜಕೀಯಕ್ಕೆ ಧರ್ಮವನ್ನು ದುರುಪಯೋಗಪಡಿಸಿಕೊಳ್ತಿರುವಂತಹ ಸಂದರ್ಭದಲ್ಲಿ ಶಂಕರರನ್ನ ನೆನಪಿಸಿಕೊಳ್ಳಲೇಬೇಕು. ಕಾರಣ ಇಷ್ಟೇ, ಆದಿಶಂಕರಾಚಾರ್ಯರು ಸ್ಥಾಪಿಸಿದಂತಹ 4 ಮಠಗಳ ಮಠಾಧೀಶರು ಅಯೋಧ್ಯೆಯಲ್ಲಿ ನಡೆತಿರುವಂತಹ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾಕೆ ಇಂಥದ್ದೊಂದು ವಿರೋಧ ವ್ಯಕ್ತವಾಗ್ತಿದೆ? ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷ ಬರ್ತಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಿಲ್ಲ, ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಅವ್ರು ಬರ್ತಿಲ್ಲ, ಇವ್ರು ಬರ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ ಇದ್ದಾರೆ. ಮೂಲದಲ್ಲಿ ಹಿಂದೂ ಧರ್ಮದ ಆದಿ ಪರಂಪರೆಯ ಗುರು ಪರಂಪರೆಯ ಆದಿಶಂಕರರ ಮಠಾಧೀಶರೇ ಬರ್ತಿಲ್ಲ ಅಂದರೆ ಯಾವ ಸಂದೇಶವನ್ನ ಬಿಜೆಪಿ ಪ್ರೇರಿತ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ನೀಡ್ತಾ ಇದೆ? ನೋಡಿ, ಶೃಂಗೇರಿಯ ಶಾರದಾ ಪೀಠದ ಭಾರತೀ ತೀರ್ಥ ಶ್ರೀಗಳು ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಸಂದೇಶವನ್ನು ನೀಡ್ತಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಆಹ್ವಾನ ಪತ್ರಿಕೆಯನ್ನು ಕೂಡ ಸರಿಯಾಗಿ ಸ್ವೀಕರಿಸಿಲ್ಲ ಅನ್ನೋದನ್ನು ಬಹುಪಾಲು ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ತಿವೆ. ಪುರಿಯ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಶ್ರೀಗಳಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವ್ಯಾಕೆ ಹೋಗ್ಬೇಕು, ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟೋಕೆ ಹೋಗ್ಬೇಕಾ? ಇದೇ ಮಾತನ್ನ ಹೇಳಿದ್ದಾರೆ. ಇನ್ನು ದ್ವಾರಕೆಯ ಕಾಳಿಕಾ ಪೀಠದ ಸದಾನಂದ ಸರಸ್ವತಿ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿ ರಾಮನ ಮಂದಿರವನ್ನ ಚುನಾವಣೆಯ ಸಂದರ್ಭದಲ್ಲಿ ಆತುರಾತುರವಾಗಿ ಉದ್ಘಾಟನೆ ಮಾಡ್ತಿರುವಂಥದ್ದು ಸಮಂಜಸವಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಉತ್ತರಾಖಂಡ್ನ ಜ್ಯೋತಿರ್ಮಠದ ಅವಿಮುಕ್ತೇಶ್ವರ ಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮೋದಿಯ ವಿರೋಧಿ ಅಲ್ಲ, ಧರ್ಮಶಾಸ್ತ್ರಗಳ ವಿರೋಧಿ ಆಗೋದಕ್ಕೆ ನಾನು ಬಯಸೋದಿಲ್ಲ. ಈಗ ಮಂದಿರ ಉದ್ಘಾಟನೆ ಆಗ್ತಿರುವಂಥದ್ದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅನ್ನುವಂತಹ ಸಂದೇಶವನ್ನು ರವಾನಿಸ್ತಿದ್ದಾರೆ. ಹಿಂದೂ ಪರಂಪರೆಯನ್ನ, ಹಿಂದೂ ಧರ್ಮವನ್ನ ಒಗ್ಗುಗೂಡಿಸುವಂತಹ, ಒಟ್ಟಾಗಿಸುವಂತಹ, ಒಂದಾಗಿಸುವಂತಹ ಬಹುದೊಡ್ಡ ಶ್ರಮವನ್ನು ವಹಿಸಿದಂತಹ ತರುಣ ಶ್ರೀ ಆದಿಶಂಕರಾಚಾರ್ಯರು ಇವತ್ತು ಇದ್ದಿದ್ದರೆ ಯಾವ ರೀತಿ ಈ ನಡೆಯನ್ನು, ಬಿಜೆಪಿಯ ನಡೆಯನ್ನು, RSSನ ನಡೆಯನ್ನು ನೋಡ್ತಿದ್ರು, ನಿರ್ಧರಿಸ್ತಿದ್ರು ಅಥವಾ ಖಂಡಿಸ್ತಿದ್ರು? ಕಾರಣ ಏನು ಇಷ್ಟು ಮಠಾಧೀಶರು ವಿರೋಧ ವ್ಯಕ್ತಪಡಿಸಲಿಕ್ಕೆ? ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಯಾರದ್ದು? ಅವಿಮುಕ್ತೇಶ್ವರ ಶ್ರೀಗಳೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪಕ್ ರೈ ಅವರು ಒಂದು ಸ್ಪಷ್ಟ ಸಂದೇಶ ನೀಡಿದ್ರು. ಅಯೋಧ್ಯೆಯಲ್ಲಿರುವಂತಹ ರಾಮನ ಮಂದಿರ ರಾಮಾನಂದ ವೈಷ್ಣವ ಪಂಥಕ್ಕೆ ಸೇರಿದ್ದು, ಇದು ಇಡೀ ಹಿಂದೂಗಳ ರಾಮ ಮಂದಿರವಲ್ಲ, ಕೇವಲ ರಾಮಾನಂದರ ವೈಷ್ಣವ ಪಂಥಕ್ಕಷ್ಟೇ ಸೇರಿದ ರಾಮ ಮಂದಿರವಾಗಿದೆ. ಇದು ಶೈವ ಶಾಕ್ತ ಸ್ವಾಮೀಜಿಗಳ ಪಂಥೀಯರ ದೇಗುಲವಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದರು. ಅದನ್ನೇ ಈ 4 ಮಠದ ಶ್ರೀಗಳು ಇದೀಗ ಇದು ಕೇವಲ ರಾಮಾನಂದ ವೈಷ್ಣವ ಪಂಥಕ್ಕೆ ಸೇರಿದ ಕೆಲವರ ರಾಮ ಮಂದಿರ ಅನ್ನುವಂತಹ ಚಂಪಕ್ ರೈ ಅವರ ಹೇಳಿಕೆ ಎಷ್ಟು ಸರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಯಾರೋ ಒಬ್ಬ ಇಟ್ಟಿಗೆ ಕೊಡಲಿಲ್ಲ,
ನಾಡಿನ ಸಮಸ್ತ ಹಿಂದೂಗಳು ಕೂಡ ಕನಿಷ್ಠ 70-80% ಹಿಂದೂಗಳಾದರೂ ಕೂಡ ನೇರವಾಗಿ ಒಂದು 100 ರೂಪಾಯಿಗಳ ದೇಣಿಗೆಯನ್ನಾದರೂ ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇವಲ ಜೈ ಶ್ರೀರಾಮ್ ಅನ್ನುವಂಥದ್ದು ಎಷ್ಟು ಸರಿ? ಜೈ ಶಂಕರ ಬೇಡವಾ? ಜೈ ಈಶ್ವರ ಬೇಡವಾ? ಜೈ ಕಾಳಿ ಬೇಡವಾ? ಜೈ ದುರ್ಗೆ ಬೇಡವಾ? ಜೈ ಚಾಮುಂಡಿ ಬೇಡವಾ? ಜೈ ಮಾರಮ್ಮ ಬೇಡವಾ? ಈ ಪ್ರಶ್ನೆ ಇದೀಗ ಆ 4 ಮಠಗಳ ಮಠಾಧೀಶರು ದೇಶದ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ನೀವೇನಂತೀರ? ಕಮೆಂಟ್ ಮಾಡಿ.